NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮಾನ್ಯ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಲಬುರಗಿ, SP BK ಉಮೇಶ್ ಮಾರ್ಗದರ್ಶನದಲ್ಲಿ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಕರ್ನಾಟಕ ಸರ್ಕಾರವು ವಲಯ ಕಚೇರಿ ಸಂಕೀರ್ಣ ವಿದ್ಯುತ್ ಭವನ ಕಲಬುರಗಿ ಟ್ರ್ಯಾಪ್ 9 ಜನರು ಆರೋಪಿಯನ್ನು ಬಂಧಿಸಿದರು. ಶೇಖರ್ ಬಹುರೂಪಿ ಕಾರ್ಯನಿರ್ವಾಹಕ ಅಭಿಯಂತರರು, ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ವಿಭಾಗ 2 ಗುವಿಸಕಂನಿ ಕಲಬುರಗಿ, ವಿದ್ಯುತ್ ಹೆಚ್ಚುವರಿ ಟಿಸಿ ಮತ್ತು ಲೈನ್ ಮೇಂಟೆನೆನ್ಸ್ ಮತ್ತು ಹೊಸ ಟಿಸಿಗಳು ಮತ್ತು ಗಂಗಾ ಕಲ್ಯಾಣ ಯೋಜನೆಗಳು ಬಿಲ್ಲುಗಳು ಪಾಸ್ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಕಂಪ್ಲೇಂಟ್ದಾರರ ಹೆಸರು ಸಾಯಿಬಣ್ಣ ಪೂಜಾರಿ, ಕಂಡಕ್ಟರ್ ಜೇವರ್ಗಿ. 2 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದರು. ಹಣ ಕೊಡುವಂತೆ ಒತ್ತಾಯಿಸುತ್ತಿದ್ದರು. ಒಟ್ಟು ಲಂಚ 2 ಲಕ್ಷ ಬೇಡಿಕೆ ಇಟ್ಟಿದ್ದು, ಸಾಯಿಬಣ್ಣ ಪೂಜಾರಿ ಲೋಕಾಯುಕ್ತ ಅಧಿಕಾರಿ ಪೊಲೀಸರಿಗೆ ದೂರು ನೀಡಿದರು. ಲಂಚ ಹಣ ಪಡೆಯುವಾಗ ವಶಕ್ಕೆ ಪಡೆದರು. ಲೋಕಾಯುಕ್ತ ಅಧಿಕಾರಿಗಳು ಡಿವೈಎಸ್ಪಿ ಗೀತಾ ಬೇನಾಳ್ ತಂಡದಿಂದ ತನಿಖೆ ಚುರುಕಾಗಿ ನಡೆಯುತ್ತಿದ್ದು, ನಂತರ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುವುದು. ಡಿವೈಎಸ್ಪಿ ಗೀತಾ ಬೇನಾಳ್ ಹಾಗೂ ಸಿಬ್ಬಂದಿ ಪೊಲೀಸ್ ಬಸವರಾಜ್, MG ರಾಣೋಜಿ, ಪ್ರದೀಪ್, ಹನುಮಂತ್, ವಸಂತ್, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಸ್ಥಳದಲ್ಲಿ ಇದ್ದರು. Yeah. OVD 449665 ಇದೆಯಾ ನೀವು ಹೇಳಿರೋದು ಅದರಲ್ಲಿ ಇದೆಯಲ್ಲ ಬರ್ತಿರೋದು. ಓಕೆ ದೆನ್ ಫೈನ್ ತಗೊಂಡು ಅದು ಸಾಫ್ಟ್ ಸೆಲೆಕ್ಟ್ ಮಾಡ್ಕೊಡು. ಬಹಳಷ್ಟು ತಗೋ, ಜಾಸ್ತಿ ತಗೋ, ಇನ್ನೂ ಜಾಸ್ತಿ. ಕರ್ಕೊಂಡ್ಬಿಡು ಯಾವ ತರ್ಡ್ ಪಾರ್ಟಿ ಮೇಲೆ ಫೋರ್ತ್ ಪಾರ್ಟಿ